ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ತಿಂಡಿ ಬಂದು ಇಡ್ಲಿ ಮಾಡೋಣ ಅಂತ ಇದ್ದೀನಿ. ಇವತ್ತು ಇಡ್ಲಿ ನಾನೇ ಮನೇಲೇ ರವೆ ಮಾಡಿ ಇಡ್ಲಿನ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ತುಂಬ ದಿನ ಆಗಿತ್ತು, ಕೆಲಸದವ್ರಿಗೆ ಕೊಟ್ಟಾಗ ಅವತ್ತು ಮಾಡಿದ್ದೆಲ್ಲ ಚೆನ್ನಾಗಾಗಿತ್ತು ಒಂಥರ. ಹಾಗಾಗಿ ಅದೇ ಥರ ಮಾಡೋಣ ಅಂತ ಇದ್ದೀನಿ. ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಹಾಕಿ ಸ್ವಲ್ಪ ಸಾಂಬಾರು ಮಾಡ್ತೀನಿ ಇಡ್ಲಿಗೆ. ಹಾಗೆ ಇವತ್ತು 2 ದಿನದ ವ್ಲಾಗ್ನ ಸೇರಿಸಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಂಗೆ ಮಧ್ಯೆ ಏನೋ ಕೆಲಸ ಬಂತು, ಹಾಗಾಗಿ ನಾನು ಇವತ್ತು ವ್ಲಾಗ್ನ ಹೆಚ್ಚಿಗೆ ಮಾಡ್ಕೊಳ್ಲಿಲ್ಲ. ಹಾಗೆ ನಾಳೆದು ಸೇರಿಸಿ ಎರಡನ್ನೂ ಸೇರಿಸಿ ಇವತ್ತು ವಿಡಿಯೋನ ಹಾಕ್ತೀನಿ. ಸಾಂಬಾರಿಗೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು. ಅವರು ತುಂಬ ನೆಗೆಟಿವ್ ಕಮೆಂಟ್ಗಳನ್ನ ಹಾಕ್ತಾರೆ, ಪಾಸಿಟಿವ್ ಕಮೆಂಟ್ಗಳು ತುಂಬ ಕಮ್ಮಿ ಹಾಕೋದು. ಅವರಿಗೆ ನನ್ನ ವಿಡಿಯೋ ಅಂದರೆ ಅಥವಾ ನಾನು ಅಂದರೆ ಇಷ್ಟ ಇಲ್ಲ ಅನಿಸುತ್ತೆ. ಆದರೂ ಕೂಡ ಅವರು ಪದೇ ಪದೇ ಬಂದು ನನಗೆ ಕಮೆಂಟ್ ಹಾಕ್ತಾರೆ. ಅವರು ಪಾಸಿಟಿವ್ ಆಗಿ ಹಾಕಿದ್ರು ನಾನು ಅವ್ರಿಗೆ ರಿಪ್ಲೈ ಮಾಡಲ್ಲ, ಹಾಗೆ ನೆಗೆಟಿವ್ ಆಗಿ ಹಾಕಿದ್ರು ಕೂಡ ನಾನು ಅವರಿಗೆ ರಿಪ್ಲೈನ ಮಾಡಲ್ಲ. ನಾನು ಒಂದಿನ ನಿಮಗೆ ಅವರು ಹಾಕಿರೋ ಕಮೆಂಟ್ದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ. ಯಾಕಂದರೆ ಅಷ್ಟೊಂದು ನೆಗೆಟಿವ್ ಕಮೆಂಟನ್ನು ಇವೆಲ್ಲ ನಾನು ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡಿದಾಗ ಮಾತಾಡಬೇಡಿ ಕೃಪಾ ಅಂತ ಬೈತೀರಾ. ಹಾಗಾಗಿ ನಾನು ಬಿಟ್ಟಿದ್ದೆ. ಅವರು ಎಷ್ಟು ತಿಂಗಳಿಂದ ಹಾಕ್ತಾ ಇದ್ದಾರೆ ಗೊತ್ತಾ? ಕಮ್ಮಿ ಅಂದರೂ ಒಂದು 3-4 ತಿಂಗಳು ಆಯ್ತು ಅನಿಸುತ್ತೆ. ಅದಕ್ಕೂ ಹಿಂದಿಂದನೋ ಏನೋ ಗೊತ್ತಿಲ್ಲ, ಬರೀ ನೆಗೆಟಿವ್ ಕಮೆಂಟನ್ನು ಹಾಕೋದು ನನ್ನ ವೀಡಿಯೋಕ್ಕೆ ಬಂದು. ನಾನು ಎಷ್ಟೊಂದು ಸಲ ಹೇಳ್ತೀನಿ, ಇಷ್ಟ ಇಲ್ಲ ಅಂದರೆ ನಾನು ವೀಡಿಯೋನ ನೋಡಬೇಡಿ ಅಂತ ಹೇಳ್ತೀನಿ ಕೂಡ. ಆದರೂ ಕೂಡ ಬರೋದು ನೆಗೆಟಿವ್ ಕಮೆಂಟ್ ಹಾಕೋದು ಮಾಡ್ತಾರೆ. ನಂಗೆ ಮೊನ್ನೆ ಒಂದು ಕಮೆಂಟ್ ಹಾಕಿದ್ರು. ಹಾಗೆ ನನ್ನ ಮಕ್ಕಳ ಬಗ್ಗೆ ಕೂಡ ಒಬ್ಬರು ಕಮೆಂಟ್ ಹಾಕಿದ್ರು. ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ. ನಾನು ಅದನ್ನು ಓದಿ ಸುಮ್ಮನೆ ಆಗಿಬಿಟ್ಟೆ. ನಾನು ಅವ್ರ ಕಮೆಂಟನ್ನು ತುಂಬ ಡಿಲೀಟ್ ಮಾಡ್ತಿದ್ದೆ. ಆಮೇಲೆ ಅದು ನಾಯಿ ಬಲ ಡೊಂಕು ಅಂತಾರಲ್ವ, ಆ ಥರ ಸುಮ್ಮನಾಗ್ಬಿಟ್ಟೆ ನಾನು. ಆಮೇಲೆ ನಮ್ಮನೆಯವರು ಓದಿ ಅದನ್ನು ನಂಗೆ ಹೇಳಿದ್ರು. ನನಗೆ ಆವಾಗ ಒಂಥರ ಅಂತ ಅನ್ನಿಸ್ತು. ಯಾಕಂದರೆ ನಮ್ಮವರು ಕೂಡ ಕಮೆಂಟನ್ನು ಓದ್ತಾರಲ್ವ, ನಿಮಗೆ ಅಷ್ಟು ಗೊತ್ತಾಗಲ್ವಾ ಆ ಥರ ಹಾಕಬೇಕಿದ್ರೆ ಅಂತ. ನಾನು ಮದುವೆ ಮನೆಗೆ ಹೋಗಿದ್ವಲ್ಲ, ಅದರಲ್ಲಿ ಅವ್ರು ಹಾಕಿದ್ದೇನು ಗೊತ್ತಾ? ಆದಷ್ಟು ದುಡ್ಡಿದೆ, ಅದಕ್ಕೆ ನೀವು ಮಜಾ ಮಾಡ್ತಾ ಇದ್ದೀರಾ ಅಂತ. ನಂಗೆ ಆ ಕಮೆಂಟ್ ಓದಿ ತುಂಬಾ ಒಂಥರ ಬೇಜಾರು ಅಂತ ಅನ್ನಿಸ್ತು. ಏನು ಮಜಾ ಮಾಡ್ತಾ ಇದ್ದೀವಿ ಅಂತ ಅವ್ರು ಆ ಥರ ಹೇಳ್ತಾರೋ ಏನೋ ಗೊತ್ತಿಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ ಗೊತ್ತಾ, ನಾನೇನಾದರೂ ಶಾಪಿಂಗ್ ಮಾಡಿದ್ರೆಲ್ಲ ನಿಮಗೆ ಅದನ್ನು ತೋರಿಸಲ್ಲ ಅಂತ. ಈ ಥರ ಕೆಲವೊಬ್ರು ಇರ್ತಾರಲ್ವ, ಹಾಗಾಗಿನೇ ಏನು ದುಡ್ಡಿದೆ ಅಂತ ಮಜಾ ಮಾಡ್ತಾ ಇದ್ದೀವಿ ನಾವು. ಮಕ್ಕಳು ನೋಡೋಕ್ಕೆ ಹೋಗೋದು ಒಂದು ಮಜಾನ, ಅಥವಾ ಹೋಟೆಲಲ್ಲಿ ಯಾವಾಗಾದರೂ ಒಂದಿನ ಬೇಜಾರಾದಾಗ ಹೋಗಿ ಊಟ ಮಾಡ್ಕೊಂಡು ಬರೋದು ಅದು ಒಂದು ಮಜಾನ. ಮದುವೆ ಮನೆಗೆ ಹೋಗಿ ಊಟ ಮಾಡಿ ಬರೋದ್ರಲ್ಲಿ ಮಜಾ ಏನಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ನನಗೆ ಎಷ್ಟೊಂದು ನಮ್ಮ ಊರಲ್ಲಿ ಮದುವೆಗಳಾದಾಗ ಪಾಪ ಎಷ್ಟು ಕರೀತಾರೆ ಗೊತ್ತಾ? ನಾವು ಒಂದು ಮದುವೆಗೂ ನಾನು ಹೋಗೋದೇ ಇಲ್ಲ. ಈ ಸಲ ನಾನು ಬೇಕು ಅಂತ ಹೋಗಿರೋದು. ನಮ್ಮ ಮನೆಯವ್ರಿಗೆ ಎಷ್ಟು ಕೆಲಸ ಇತ್ತು ಗೊತ್ತಾ? ಆದರೆ ನಾನು ಈ ಸಲ ಹೋಗಲೇಬೇಕು. ಯಾಕಂದರೆ ನಾನು ಹೋಗದೇ ಇದ್ದರೆ ಆಮೇಲೆ ನಮ್ಮನ್ನ ಕರೆಯೋದನ್ನ ಬಿಟ್ಬಿಡ್ತಾರೆ. ಹಾಗಾಗಿ ನಾನು ಈ ಸಲ ಹೋಗೋಣ ಅಂತ ನಾನೇ ಒತ್ತಾಯ ಮಾಡಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿರೋದು. ಇದರಲ್ಲಿ ನಾವು ಏನು ಮಜಾ ಮಾಡಿದ್ದೀವೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಂಗೆ ಅವ್ರು ಕಮೆಂಟ್ ಹಾಕಿದಾಗ ನನಗೆ ಅರ್ಥನೇ ಆಗಲಿಲ್ಲ ಈ ವಿಡಿಯೋಕ್ಕೆ ಅವ್ರು ಯಾಕೆ ಆ ಕಮೆಂಟನ್ನು ಹಾಕಿದ್ರು ಅಂತ ಹೇಳಿ. ಏನೋ ನನಗೆ ಅನ್ನಿಸ್ಲಿಲ್ಲ. ನಿಮಗೆ ಯಾರಿಗಾದರೂ ಆ ಥರ ಅನ್ನಿಸ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅಷ್ಟೇ, ಅದನ್ನು ಹೇಳಬೇಕಾಗಿತ್ತು, ಹೇಳಿದೆ ಅಷ್ಟೇ. ನನಗೆ ಅವರಿಂದ ಒಳ್ಳೆಯದಾಯಿತು. ಯಾಕೆ ಗೊತ್ತಾ? ನನಗೆ ಒಂದು ಒಳ್ಳೆಯ ತಮ್ನೇಲ್ ಸಿಕ್ತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿರ್ತೀನಲ್ವ, ಅಟ್ಲೀಸ್ಟ್ ಅದೇ ತಮ್ನೇಲ್ ಹಾಕಿದ್ರೆ ನನ್ನ ವೀಡಿಯೋ ಕೂಡ ಓಡುತ್ತೆ. ನಾನು ಟೈಟಲ್ ಏನಪ್ಪ ಇಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ಇದು ನಾರ್ಮಲ್ ಡೇ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅವ್ರ ಹೆಸರು ಕೂಡ ಇದರಲ್ಲಿ ಮೇಲಲ್ಲಿ ಇರೋದಿಲ್ಲ, ಒಂಥರ ಸಿಂಹದ ಥರ ಚಿಹ್ನೆ ಇರುತ್ತೆ, ಆಮೇಲೆ ಏನೋ ಒಂದು ಹೆಸರು ಥರ ಇರುತ್ತೆ. ಅದು ನಂಗೆ ಅವ್ರ ಹೆಸರು ಕೂಡ ಅದರಲ್ಲಿ ಇಲ್ಲ. ಹೇಳ್ತಾರೆ ಗೊತ್ತಾ, ನಿಂದಕರಿರಬೇಕು ಅಂತ ಹೇಳಿ. ಮುಂದಿನ ನಾನು ಹೇಳಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಅವರು ಅಷ್ಟು ಚೀಪಾಗಿ ಮಾತಾಡ್ತಾರೆ ಅಂತ ನಾನು ಹಾಗೆ ಮಾಡಬಾರ್ದಲ್ವ. ನನಗೂ ಅವರಿಗೂ ಏನು ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಾನು ಆದರೆ ಅವರು ಹಾಕಿರೋ ಕಮೆಂಟ್ಗಳನ್ನ ನಿಮಗೆಲ್ಲರಿಗೂ ತೋರಿಸ್ಬೇಕು. ಅದ್ರದ್ದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ನಾನು ಯಾವ ವಿಡಿಯೋದಲ್ಲಿ ಹಾಕಲಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾವತ್ತಾದರೂ ಒಂದಿನ ಇದೇ ಥರ ಕಂಟೆಂಟ್ ಇಲ್ಲದೆ ಇರೋ ವ್ಲಾಗ್ ಇರುತ್ತಲ್ವ, ಅವಾಗ ಅವ್ರದ್ದೇ ಒಂದು ಕಂಟೆಂಟ್ ಮಾಡಿ ವಿಡಿಯೋನ ಮಾಡ್ತೀನಿ. ಆದರೆ ನಂಗೆ ತುಂಬ ಬೇಜಾರಾಗುತ್ತೆ ಆ ಥರ ಹಾಕಿದಾಗ. ನೀವು ತುಂಬ ಜನ ಹೇಳ್ತೀರಾ ಕೃಪಾ ಬೇಜಾರು ಮಾಡ್ಕೋಬೇಡಿ ಅಂತ. ಏನು ಮಾಡೋದು ಅಲ್ವಾ? ಆ ಥರ ಆದಾಗ ಮನಸ್ಸಿಗೆ ಒಂದೊಂದ್ಸಲ
ಬೇಜಾರು ಥರ ಅನಿಸುತ್ತೆ. ಆಮೇಲೆ ನಾನು ಸುಮ್ಮನಾಗ್ತೀನಿ. ನಾನು ಓದಿ ಕೆಲವೊಂದು ಸಲ ಡಿಲೀಟ್ ಮಾಡ್ತೀನಿ. ಪ್ರತಿಯೊಂದು ವೀಡಿಯೋಕ್ಕೂ ಆ ಥರ ಬಂದರೆ ಎಂತ ಡಿಲೀಟ್ ಮಾಡೋದು. ಎಷ್ಟೊಂದು ಕಮೆಂಟ್ಗಳು ಬರುತ್ತೆ. ನಾನು ಅದನ್ನು ಹೈಡ್ ಕೂಡ ಮಾಡ್ತೀನಿ. ಆ ಥರನೂ ಮಾಡ್ತೀನಿ ನಾನು. ಆದರೆ ಅವ್ರದ್ದು ಹಾಗೆ ಬಿಟ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆಲ್ಲ ತೋರಿಸ್ಬೇಕು ಅವ್ರ ಮುಖನ ಅಂತ ಹೇಳಿ. ನಮಗೆ ಎಲ್ಲೂ ದುಡ್ಡು ಫ್ರೀಯಾಗಿ ಬರೋದಿಲ್ಲ. ನಾವು ದುಡಿಬೇಕು, ನಾವು ಖರ್ಚು ಮಾಡಬೇಕು. ನಮ್ಮ ದುಡ್ಡಲ್ಲಿ ನಾವು ಮಜಾ ಹೊಡಿತಾ ಇದ್ವಿ. ನಾವೇನು ಅವ್ರ ದುಡ್ಡಲ್ಲಿ ಮಜಾ ಹೊಡಿತಾ ಇಲ್ಲ. ನಮ್ಮ ದುಡ್ಡಲ್ಲಿ ನಾವು ಮಜಾ ಮಾಡಿದ್ರು ಇವ್ರಿಗೆ ಪಾಪ ನೋಡಿ ಎಷ್ಟೊಂದು ಹೊಟ್ಟೆ ಉರಿ ಅಂತ ಹೇಳಿ. ಏನಾದರೂ ಇವ್ರು ದುಡ್ಡು ಕೊಟ್ಟು ನಾವೇನಾದರೂ ಆ ಥರ ಮಜಾ ಮಾಡಿದರೆ ಇನ್ನೆಷ್ಟು ಮಾತಾಡಿರೋರೋ ಏನೋ ನಂಗೆ ಗೊತ್ತಿಲ್ಲ. ನಮ್ಮ ದುಡ್ಡು ನಮ್ಮ ಇಷ್ಟ, ನಾವು ಹೇಗಾದರೂ ಮಾಡ್ತೀವಿ. ನಮಗೆ ಗೊತ್ತು ಒಂದು ಏನಾದರೂ ತೊಗೋಬೇಕು ಅಥವಾ ಎಲ್ಲಿಗಾದರೂ ಹೋಗಬೇಕು ಅಂದರೆ ಅದ್ರ ಹಿಂದೆ ನಾವು ಎಷ್ಟು ಪ್ಲ್ಯಾನ್ ಮಾಡಿರ್ತೀವಿ ಅಂತ. ಏನಾದರೂ ಒಂದು ತೊಗೊಳೋದಿದ್ರೂ ನಾನು ಎಷ್ಟು ಸಲ ಯೋಚನೆ ಮಾಡಿ ಎಷ್ಟೋ ವರ್ಷಗಳಿಂದ ಬಕೆಟ್ ಲಿಸ್ಟಲ್ಲಿ ಇರುತ್ತೆ. ಅದನ್ನು ನಾವು ತೊಗೋಬೇಕು ಅಂತ ನಾವು ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಾ. ಏನು ತೊಗೊಳೋದಾದರೂ ಅಷ್ಟೇ. ಈ ಒಂದು ವಾಚ್ ತೊಗೋಬೇಕು ಅಂದರೂ ಅಷ್ಟೇ. ನಾನು ಎಷ್ಟು ಅದಕ್ಕೆ ದುಡ್ಡು ಒಟ್ಟು ಹಾಕಿ ಮಾಡಿ ತೊಗೊತಿರ್ತೀನಿ. ದಿ ಬೆಸ್ಟ್ ತೊಗೊಳ್ಳೋಣ ಅಂತೆ, ತೊಗೊಳ್ಳೋದೇ ತೊಗೊತಾ ಇದ್ದೀವಿ. ದಿ ಬೆಸ್ಟ್ ತೊಗೊಳ್ಳೋಣ ಅಂತ ನನ್ನ ಇದು ಅಷ್ಟೇ. ಇಲ್ದಿದ್ರೂ ಪರವಾಗಿಲ್ಲ, ನಂಗೆ ದಿ ಬೆಸ್ಟ್ ಬೇಕು ಅನ್ನೋದಕ್ಕೆ ನಾನು ತುಂಬ ಕಾಯ್ತಾ ಇರ್ತೀನಿ. ನಾನು ಇಷ್ಟು ಸಿಂಪಲ್ಲಾಗಿ ಜೀವನ ನಡೆಸಿದ್ರೂ ನೀವು ಆ ಥರ ಕಮೆಂಟ್ ಹಾಕ್ತಿರಲ್ಲ. ಓಕೆ, ನೀವು ನನಗಿಂತ ತುಂಬ ಕೆಳಗಿದ್ದೀರಾ ಅನಿಸುತ್ತೆ. ಅದಕ್ಕೆ ನನ್ನ ನೋಡಿ ನೀವು ಹೊಟ್ಟೆ ಉರಿಸ್ಕೊತಾ ಇದ್ದೀರಾ. ಹೊಟ್ಟೆ ಉರಿಸ್ಕೊಬೇಡಿ, ಅದ್ರ ಬದಲು ನೀವು ನನಗಿಂತ ಚೆನ್ನಾಗಿ ಆಗೋದಕ್ಕೆ ಟ್ರೈ ಮಾಡಿ. ಬೇರೆಯವ್ರನ್ನ ನೋಡಿ ಹೊಟ್ಟೆ ಉರಿಸ್ಕೊಂಡ್ರೆ ನಿಮಗೇನೂ ಇರಲ್ಲ. ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಇಲ್ಲ ನಿಮ್ಮ ಟೈಮ್ ಹಾಳಾಗುತ್ತೆ, ಆ ಥರ ಆಗುತ್ತೆ ಅಷ್ಟೇ. ಅದಕ್ಕಿಂತ ನೀವು ನನಗಿಂತ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡಿ. ನಿಮ್ಗೆ ಆಲ್ ದ ಬೆಸ್ಟ್ ಕೂಡ ಹೇಳ್ತಾ ಇದ್ದೀನಿ. ಬಿಡೋಣ ಈ ಟಾಪಿಕ್ ಇಲ್ಲಿಗೇನೆ. ಎಳ್ದಂಗೂ ಆಗುತ್ತೆ. ನಂಗೆ ಹೆಂಗಿದ್ರು ಟೈಟಲ್ ಸಿಕ್ಕಾಯಿತು. ಥ್ಯಾಂಕ್ ಯು ಸೋ ಮಚ್ ಕೂಡ ಹೇಳ್ತಾ ಇದ್ದೀನಿ. ಇದರಲ್ಲೇ ನನಗೇನು ಈ ವಿಡಿಯೋ ಮಾಡಬೇಕಿದ್ರೆ ನಂಗೆ ಬೇಜಾರಾಗಲಿಲ್ಲ. ಕಮೆಂಟ್ ಓದಿದಾಗಂತೂ ಖಂಡಿತ ಬೇಜಾರಾಯಿತು. ನಮ್ಮ ಮನೆಯವರು ಬಂದು ನನ್ನ ಹತ್ರ ಹೇಳಿ ನಗ್ತಾ ಇದ್ದರು. ಯಾಕಂದರೆ ಅದರಲ್ಲಿ ಏನೂ ಇಲ್ಲವೇ ಇಲ್ಲ. ಅದರಲ್ಲಿ ನಾವು ಏನೋ ನಂಗೆ ಗೊತ್ತಿಲ್ಲ ಅಷ್ಟೇ. ಹಾಗೆ ಸಾಂಬಾರಿಗೆ ಬೇಳೆ ಕೂಡ ಬೇಯಿಸಿದ್ದೀನಿ. ಈ ಕಡೆ ಇಡ್ಲಿ ಕೂಡ ಹೊಯ್ದು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಬಂದರು. ನಾನು ಇಡ್ಲಿ ಇಳಿಸೋದಕ್ಕೂ ನಮ್ಮ ಮನೆಯವರು ಕೂಡ ಬಂದರು. ನಾನು ಮನೆಯಲ್ಲೇ ಮಾಡಿರೋ ರವೆ ಅಲ್ವಾ, ಹಾಗಾಗಿ ಅಷ್ಟೊಂದು ಶೇಪಾಗಿ ಇಡ್ಲಿ ಬಂದಿರಲಿಲ್ಲ. ಯಾಕಂದರೆ ರವೆ ಸ್ವಲ್ಪ ದೊಡ್ಡ ಹೊಡೆದು ಬಿಟ್ಟಿದ್ದೆ. ನನಗೆ ಇಡ್ಲಿ ತಿಂದಾಗ ಗೊತ್ತಾಯಿತು ಇನ್ನೊಂಚೂರು ಸಣ್ಣ ಹೊಡಿಬೇಕಾಗಿತ್ತು ಅಂತ. ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಯಾಕಂದರೆ ಸ್ವಲ್ಪ ಬ್ಯಾಂಕಿಗೆ ಹೋಗೋದಿತ್ತು, ಕೆಲಸ ಇತ್ತು. ಹಾಗಾಗಿ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ಸಾಂಬಾರು ಸ್ವಲ್ಪ ಇತ್ತು. ಆಮೇಲೆ ನಾನೇನು ಮಾಡಿದೆ ಅಂದರೆ ಮಜ್ಜಿಗೆನ ಕಡಿದು, ಮೊಸರು ಇತ್ತು ಅದನ್ನು ಕಡಿದು ಸ್ವಲ್ಪ ಹಾಗೆ ಒಗ್ಗರಣೆ ಮಜ್ಜಿಗೆನ ಮಾಡಿ ಅಲ್ಲಿಂದ ಬಂದಮೇಲೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದನ್ನು ಊಟ ಮಾಡಿದೆ. ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇಯಿಂದ ಮತ್ತೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಕೆಲಸದವರಿಗೆ 8 ಜನರಿಗೆ ಊಟ ಕೊಡಬೇಕಾಗಿತ್ತು. ಹಾಗಾಗಿ ನಾನು ವೀಡಿಯೋ ಮಾಡಲೋ ಬೇಡವೋ ಅಂತ ಅನ್ಕೊತಾ ಇದ್ದೆ. ನೆನ್ನೆನೂ ನಾನು ಗಡಿಬಿಡಿಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿದ್ದೆ. ಹಾಗಾಗಿ ಇವತ್ತು ಕೆಲಸನೂ ಕೂಡ ಜಾಸ್ತಿ ಇತ್ತು. ಹಾಗೆ ಬಟ್ಟೆ ವಾಷಿಂಗ್ ಮಷೀನಿಗೆ ಕೂಡ ಬಟ್ಟೆ ಹಾಕಿದ್ದೆ. ಬೆಳಗ್ಗೆ ಎದ್ದೊಳೆ ಅದನ್ನು ಒಣಗಿಸೋದು ಅದೆಲ್ಲ ಇತ್ತು. ಹಾಗಾಗಿ ನಾನು ವೀಡಿಯೋ ಮಾಡೋದು ಬೇಡ ಅಂತ ವೀಡಿಯೋನ ಶುರು ಮಾಡಿರಲಿಲ್ಲ. ಆಮೇಲೆ ಇವತ್ತು ತಿಂಡಿ ಬಂದು ಗೋಬಿನ ಮಾಡ್ತಾ ಇದ್ದೀನಿ. ನಾನು ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆಲ್ಲ, ಹಾಗಾಗಿ ನಾನು ಯಾವುದ್ರದ್ದು ಶೂಟ್ ಮಾಡ್ಕೊಂಡಿರಲಿಲ್ಲ. ಈಗ ಮಾಡ್ತಾ ಇದ್ದೆಲ್ಲ ಹಾಗೆ ವೀಡಿಯೋನ ಶೂಟ್ ಮಾಡಿಕೊಂಡೆ. ಈರುಳ್ಳಿನ ಸಣ್ಣ ಹೆಚ್ಕೊಂಡು ಅದನ್ನು ತುಪ್ಪದಲ್ಲಿ ಮತ್ತು ಸ್ವಲ್ಪ ಬೆಣ್ಣೆ ಹಾಕಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಆನಂತರ ಟೊಮೆಟೋನ ಮಿಕ್ಸಿ ಮಾಡಿದ್ದೀನಿ. ಟೊಮೆಟೊ ಜೊತೆಗೆ ಏನಂದರೆ ಸ್ವಲ್ಪ ಗೋಡಂಬಿನೂ ಕೂಡ ನಾನು ಮಿಕ್ಸಿ ಮಾಡಿ ಹಾಕಿದ್ದೆ. ತುಂಬ ಚೆನ್ನಾಗಾಗಿತ್ತು.
ನಾನು ಹೀಗೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಹಾಗೆ ಮಾಡಿದೆ. ಹಾಗೆಯೇ ಸ್ವಲ್ಪ ಮೊಸರು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದು ರೆಸಿಪಿ ಕೂಡ ತುಂಬ ಸಲ ನಾನು ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಏನು ನಾನು ವಿಡಿಯೋ ಹಾಗೆ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ನನ್ನ ಹಳೆ ವಿಡಿಯೋಗಳಲ್ಲಿ ಇರುತ್ತೆ, ನೀವು ನೋಡಬಹುದು. ಮೊಸರು ಹಾಕಿದ ನಂತರ ಅದು ಸ್ವಲ್ಪ ಬೇಗ ಎಣ್ಣೆ ಅಂಶ ಬಿಡುತ್ತೆ. ಅದಾದ ನಂತರ ನಾನು ಹಾಲು ಮತ್ತು ಗೋಬಿನ ಫಸ್ಟೇ ಇದರಲ್ಲಿ ಬೆಣ್ಣೆ ಮತ್ತು ತುಪ್ಪ ಹಾಕಿದ್ದೆಲ್ಲ ಅದರಲ್ಲಿ ಹುರಿದು ಇಟ್ಕೊಂಡಿದ್ದೆ. ಆನಂತರ ಇದಕ್ಕೆ ನಾನು ಅದನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ಬೀನ್ಸು ಹಾಕ್ಬೋದು. ಆಮೇಲೆ ಇದು ಕ್ಯಾಪ್ಸಿಕಮ್ ಇರುತ್ತೆ ಗೊತ್ತಾ, ಅದನ್ನು ಕೂಡ ಹಾಕ್ಬೋದು. ಆದರೆ ಮಾಡೋದಿದೆ, ಹಾಲು ಮತ್ತು ಗೋಬಿ ಎರಡೇ ಹಾಕಿ ಮಾಡ್ತಾರೆ. ಈಗ ಹೆಂಗಿದ್ರು ಮಟರ್ ಸಿಗುತ್ತೆ ಅಲ್ವಾ, ಅಂದರೆ ಬಟಾಣಿ, ಅದನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಯಿತು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆನಂತರ ಕೊನೆಗೆ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೆ ಆಲೂ ಗೋಬಿ ರೆಡಿ ಆಗುತ್ತೆ. ನನಗೆ ಮಟರ್ ಅಂತ ಹೇಳ್ದಲ್ಲ, ಮಟರೇ ಬಾಯಿಗೆ ಬರ್ತಾಯಿದೆ ನೋಡಿ. ಈ ಥರ ಎಣ್ಣೆ ಅಂಶ ಬಿಡಬೇಕು, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ದಿನ ಆಗಿತ್ತು ಈ ಪಾತ್ರೆನ ಉಪಯೋಗಿಸ್ದೆ, ಅಂದರೆ ಮಣ್ಣಿಂದು. ಹಾಗಾಗಿ ಇವತ್ತು ಅದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದೇನು ಅಡ್ವಾಂಟೇಜ್ ಅಂದರೆ ತುಂಬ ಹೊತ್ತು ಬಿಸಿಯಾಗಿರುತ್ತೆ, ಆದರೆ ಕಾಯೋದು ಸ್ವಲ್ಪ ಲೇಟ್ ಆಗುತ್ತೆ. ಕಾದ ಮೇಲೆ ತುಂಬ ಹೊತ್ತು ತನಕ ಬಿಸಿಯಾಗಿ ಇರುತ್ತೆ. ಮೊಸರು ಏನಾದರೂ ನೀವು ಹಾಕಿದ್ರೆ ಆ ಥರ ಮಣ್ಣಿನ ಪಾತ್ರೆಯಲ್ಲಿ ನೀರಿನಂಶ ಎಲ್ಲ ಎಳ್ಕೊಂಡು ಗಟ್ಟಿ ಮೊಸರು ಬರುತ್ತೆ. ನಾನು ಊರಿಗೆ ಹೋದಾಗೆಲ್ಲ ನೀವು ಮೊಸರು ನೋಡ್ತಿರಲ್ವ, ಸೇಮ್ ಅದೇ ಥರ ಬರುತ್ತೆ. ಹಾಗೆ ಈಗ ಪೂರಿನೂ ಕೂಡ ಕರಿತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಬಂದರು ತಿಂಡಿಗೆ. ಅವರು ತಿಂಡಿಗೆ ಬಂದಾಗ ಕೆಲಸದವರು ಇವತ್ತು ಒಂದು 8 ಇಲ್ಲ 9 ಜನ ಆಗ್ತಾರೆ, ಊಟ ಕೊಡ್ತೀಯಾ ಅಂತ ಕೇಳಿದ್ರು. ನನಗೆ ಬೆಳಗ್ಗೆನೇ ಹೇಳಿದ್ರೆ ಅದಕ್ಕೆ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದು ಈಗ ಬಂದವ್ರು ಹೇಳಿದ್ರಲ್ವ, ಆಮೇಲೆ ನಂಗೆ ಸ್ವಲ್ಪ ಗಡಿಬಿಡಿ ಥರ ಆಯಿತು. ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಕೆಲಸದವರಿಗೆ ನಾನು ತಿಂಡಿ ತಿಂದವಳು ಅಡುಗೆನೂ ಕೂಡ ಮಾಡಿದೆ ಬೇಗ. ಆಮೇಲೆ ನಾನು ಹೆಚ್ಚಿಗೆ ವೀಡಿಯೋಗಳನ್ನ ಮಾಡ್ಕೊಳಕ್ಕೆ ಹೋಗಲೇ ಇಲ್ಲ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಅವರು ಅಡುಗೆ ಮಾಡಿಸ್ಕೊಳ್ಳೋದಕ್ಕೆ ರೆಡಿಯಾಗೇ ಬಂದಿದ್ದಾರೆ. ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ, ಅವಳು ಹೇಳಿದ ತಕ್ಷಣ ಮಾಡಿಕೊಡ್ತಾಳೆ ಅಂತ. ಬರಬೇಕಿದ್ರೆ ಅವರು 1-2 ಬಣ್ಣ ಸೌತೆಕಾಯಿ ತೊಗೊಬಂದಿದ್ದಾರೆ. ತುಂಬ ಜನರಿಗೆ ಸಾಂಬಾರು ಮಾಡ್ತಾ ಅದೇ ಚೆನ್ನಾಗಾಗುತ್ತೆ, ಯಾಕಂದರೆ ತುಂಬ ಹೋಳುಗಳು ಬೇಕಾಗುತ್ತಲ್ವ, ಹಾಗಾಗಿ. ಆಮೇಲೆ ನಮ್ಮನೆ ಎದುರುಗಡೆನೇ ಅಲಸಂದೆಕಾಯಿ ಕೂಡ ಬಿಟ್ಟಿತ್ತು. ನಾನು ಅದನ್ನು ಕೂಡ ಕೊಯ್ಕೊಬಂದು ಬೇಗ ಹೆಚ್ಚಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡೆ. ನನಗೆ ಅಡುಗೆ ಮಾಡೋದು, ತಿಂಡಿ ಮತ್ತು ಮಧ್ಯಾಹ್ನ ಊಟ ಎರಡೂ ಮಾಡಿಕೊಡ್ಬೇಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬರೀ ಅಡುಗೆ ಆದರೆ ನನಗೇನು ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ನಮ್ಮನೆಯವರು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ನೆಲ ಒರೆಸಿ ಕೊಟ್ಟರು ನನಗೆ. ನಾನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಕಟ್ಟೆ ತುಂಬ ಗಲೀಜಾಗಿತ್ತು. ನೆನ್ನೆನೇ ತೊಳೆಯೋಣ ಅಂತ ಅಂದ್ಕೊಂಡಿದ್ದೆ, ತೊಳೆಯೋಕ್ಕೆ ಆಗಿರಲಿಲ್ಲ. ನಾನೇನು ದಿನ ತೊಳೆಯಲ್ಲ, ತೊಳಿಬೇಕು. ಒಂದಿನ ಯಾರು ಕೆಲಸದವ್ರನ್ನ ಕರ್ಕೊಬಂದು ಬ್ರಷ್ ಹಾಕಿ ಸ್ವಲ್ಪ ಸೋಪಿನ ಪುಡಿ ಎಲ್ಲ ಹಾಕಿ ತೊಳಿಬೇಕು. ನಂಗೆ ತೊಳೆಯೋಕ್ಕೆ ಆಗ್ತಾಯಿಲ್ಲ, ನಂಗೆ ಆಗಲ್ಲ. ಇವಾಗ ಕೈ ನೋವು ಬರುತ್ತೆ, ಆಮೇಲೆ ಸೊಂಟ ನೋವು ಕೂಡ ಬರುತ್ತೆ. ಅವಾಗೆಲ್ಲ ಉಜ್ಜ್ತಾ ಇದ್ದೆ ಕುತ್ಕೊಂಡು ಸೋಪಿನ ಪುಡಿ ಎಲ್ಲ ಹಾಕಿ. ಇವಾಗ ನಂಗೆ ಆಗೋದೇ ಇಲ್ಲ. ಹಾಗೆ ವಾರದಲ್ಲಿ 2-3 ದಿನ ಜಸ್ಟ್ ನೀರು ಬಿಟ್ಟು ಅದನ್ನು ಕ್ಲೀನ್ ಮಾಡ್ತೀನಿ ಅಷ್ಟೇ. ಆಮೇಲೆ ನಾನು ವಿಡಿಯೋನ ಮಾಡಲಿಲ್ಲ, ಯಾಕಂದರೆ ನಮ್ಮನೆಯವ್ರನ್ನೆಲ್ಲ ಒರೆಸ್ಕೊಟ್ರು. ನಾನು ತರಕಾರಿ ಹೆಚ್ಚಿ ಬೇಯಕ್ಕಿಟ್ಟು ಹಾಗೆ ಸ್ನಾನಕ್ಕೆ ಹೋದೆ. 11:30ಗೆಲ್ಲ ನನ್ನ ಸ್ನಾನನೂ ಆಗಿತ್ತು. ಬಂದು ಈಗ ಅಡುಗೆನ ಮಾಡ್ತಾಯಿದ್ದೀನಿ. ಬೇಗ ಬಂದು ಊಟ ಒಯ್ತೀನಿ ಅಂತ ಹೇಳಿದ್ರು. ಅದಕ್ಕೇ ಸಾಂಬಾರಿಗೆ ಬೇಳೆ ಬೇಯಿಸಿದ್ದೆಲ್ಲ, ಬೇಳೆ ಚೆನ್ನಾಗಿ ಬೆಂದಿತ್ತು. ಕೆಲವೊಂದು ಸಲ ಬೇಳೆ ಚೆನ್ನಾಗಿ ಬೇಯೋದೇ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, 1-2 ಚಮಚದಷ್ಟು ಎಣ್ಣೆನ ಹಾಕ್ತೀನಿ, ಆವಾಗ ಚೆನ್ನಾಗಿ ಬೇಯುತ್ತೆ. ಹಾಗೆ ಸಾರಿನ ಖಾರ ಕೂಡ ರುಬ್ಕೊಂಡಿದ್ದೆ.
ಸ್ವಲ್ಪ ಸಾಂಬಾರು ಪುಡಿ ಕಮ್ಮಿ ಆಯಿತು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಮೇಲಿಂದ ನಾನು ಸ್ವಲ್ಪ ಸಾಂಬಾರು ಪುಡಿನ ಹಾಕಿದೆ. ನಾನು ಈಗ ಎಷ್ಟೊಂದು ದಿನ ಅಡುಗೆ ಮಾಡಿಕೊಟ್ಟೆಲ್ಲ ಕೆಲಸದವ್ರಿಗೆ. ಪ್ರತಿ ಸಲ ಮಾಡಿದಾಗ್ಲೂ ಮಧ್ಯಾಹ್ನ ಊಟ ಒಯ್ತಾರಲ್ಲ, ಆವಾಗ ಉಪ್ಪು ಕಮ್ಮಿ ಆಗಿದೆ ಅಂತ ಊಟದಲ್ಲಿ ಉಪ್ಪನ್ನ ಹಾಕಿಸ್ಕೊತಾರಂತೆ. ನಾನು ಸ್ವಲ್ಪ ಉಪ್ಪು ಕಮ್ಮಿ ತಿಂತೀನಿ, ಆದರೂ ಅವರಿಗೆ ಅಂತ ನಾನು ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕ್ತೀನಿ, ಆದರೂ ಉಪ್ಪು ಕಮ್ಮಿ ಆಗಿದೆ ಅಂತ ಹೇಳ್ತಾರಂತೆ. ಯಾವ ವರ್ಷವೂ ಹೀಗೆ ಹಾಕ್ಸ್ಕೊತಿರ್ಲಿಲ್ಲ ಮೇಲುಪ್ಪನ್ನ. ಈ ವರ್ಷ ಏನೋ ಗೊತ್ತಿಲ್ಲ, ಪ್ರತಿ ಸಲನೂ ಹಾಕ್ಸ್ಕೊತಾರೆ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನಾವು ಊಟ ಆದಮೇಲೆ ಮತ್ತೊಂದು ಚಮಚ ಉಪ್ಪನ್ನು ಕೂಡ ಅವ್ರಿಗೆ ಹಾಕಿ ಕಳಿಸ್ತೀನಿ, ಆದರೂ ಉಪ್ಪು ಕಮ್ಮಿ ಅಂತ ಹೇಳ್ತಿದ್ರಂತೆ. ಹಾಗೆ ಒಂದು ಸ್ವಲ್ಪ ಹಪ್ಪಳನೂ ಕೂಡ ಕರಿಯೋಣ ಅಂತ ಹಪ್ಪಳನೂ ಕೂಡ ಕರಿತಾ ಇದ್ದೀನಿ. ನಾನು ಬೆಳಗ್ಗೆನೇ ಎಣ್ಣೆ ಇಟ್ಟಿದ್ದೆ ಅಲ್ವಾ, ಅದರಲ್ಲೇ ಕರೆದು ಬಿಡಬೇಕಾಗಿತ್ತು. ಬೆಳಗ್ಗೆ ನೆನಪಾಗಲೇ ಇಲ್ಲ ನನಗೆ, ಕೆಲಸನೂ ನನಗೆ ಈಸಿ ಆಗಿಬಿಡ್ತಾ ಇತ್ತು. ಮತ್ತು ನಾನು ಆ ಬಾಣಲಿ ಎಲ್ಲ ತೊಳೆದಿದ್ದೆ ಅಲ್ಲ, ಹಾಗಾಗಿ ಬೇರೆ ಒಂದು ಬಾಣಲಿಲಿ ಈಗ ಎಣ್ಣೆ ಹಾಕಿಬಿಟ್ಟು ನಮ್ಮ ಚಿನ್ನಿ ಬೈತಾಳೆ. ಈ ಬಾಣಲಿ ಎಲ್ಲ ನೋಡಿದ್ರೆ ಒಂದು ಬಾಣಲಿನ ನಾನು ಬದಲಾಯಿಸಿದೆ, ಇದೊಂದು ಬಾಣಲಿ ಬದಲಾಯಿಸೋಕ್ಕೆ ಮನಸ್ಸೇ ಇಲ್ಲ. ಇದೇನೆಂದರೆ ಸ್ಟೀಲಿಂದು ಸೀದೋಗ್ಬಿಡುತ್ತೆ, ಹಾಗಾಗಿ ನನಗೆ ಅದು ಅಷ್ಟಿಷ್ಟ ಆಗಲ್ಲ. ಇದೆಲ್ಲ ಆದರೆ ಸೀದು ಹೋಗಲ್ಲ, ಒಂದು ಸ್ವಲ್ಪ ನಾನ್ ಸ್ಟಿಕ್ ಥರ ಬರುತ್ತೆ. ಇದು ಏನಂತಾರೇನಪ್ಪ ನಂಗೆ ಗೊತ್ತಿಲ್ಲ ಈ ಬಾಣಲಿಗೆ, ಆದರೆ ಅದು ಒಳಗಡೆ ಸಿಲ್ವರೇ ಅನಿಸುತ್ತೆ, ಮೇಲ್ಗಡೆ ಕೋಟಿಂಗ್ ಇದೆಯೋ ಏನೋ ನನಗೂ ಗೊತ್ತಿಲ್ಲ. ಈ ಸಲ ಅಂತೂ ಹಪ್ಪಳ ಹಾಗೆ ಇದ್ದಾವೆ. ಮಕ್ಕಳಿದ್ರೆ ಖರ್ಚಾಗುತ್ತೆ, ನಾವೇ ಇದ್ರೆ ಎಷ್ಟು ಖರ್ಚಾಗುತ್ತೆ ಅಲ್ವಾ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು, ನಾನು ಹಪ್ಪಳ ಕರಿತಾ ಇದ್ದೆ. ಅವ್ರಿಗೆ ಸ್ವಲ್ಪ ನಾನು ನುಗ್ಗೆ ಸೊಪ್ಪಿನ ಮಜ್ಜಿಗೆನ ಮಾಡಿಕೊಟ್ಟೆ. ಇದು ಚೆನ್ನಾಗಿರುತ್ತೆ, ಮತ್ತು ಇದನ್ನು ಕುಡಿದ್ಮೇಲೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಊಟ ಕೂಡ ಕಡಿಮೆ ಸೇರುತ್ತೆ. ಊಟನೂ ಮಾಡಿ ನಮ್ಮ ಮನೆಯವರು ಊಟ ತೊಗೊಂಡು ಹೋಗಿದ್ರು. ವಾಪಸ್ ಬರಬೇಕಿದ್ರೆ ನೋಡಿ, ನನಗೆ ವಾಪಸ್ ಬರಬೇಕಿದ್ರೆ ಅಲ್ಲ, ವಾಪಸ್ ಬಂದು ಪಾನ್ ಕೊಟ್ಟು ಹೋಗ್ತಾ ಇದ್ದಾರೆ. ಪಾಪ ನನ್ನ ಹೆಂಡತಿ ಇಷ್ಟು ಜನರಿಗೆ ಅಡುಗೆ ಮಾಡಿಕೊಟ್ಟಿದ್ದಾಳೆ ಅಂತನೋ ಏನೋ ಗೊತ್ತಿಲ್ಲ. ಕೆಲವೊಂದು ಸಲ ಸಣ್ಣ ಸಣ್ಣ ವಿಷಯನೇ ತುಂಬ ಖುಷಿ ಕೊಡುತ್ತೆ ಅಂತಾರೆ ಗೊತ್ತಾ, ಆ ಥರ. ನಾನು ಯಾಕೆ ಬರೋಕ್ಕೆ ಹೋದ್ರಿ, ಮತ್ತೆ ನಿಮಗೆ ಲೇಟ್ ಆಗುತ್ತೆ ಅಂದೆ. ಪರವಾಗಿಲ್ಲ ಅಂತೇಳಿ ಬಂದು ಪಾನ್ ಕೊಟ್ಟು ಅವರು ಕೂಡ ಹೊರಟರು. ಹಾಗೇನೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.